ಗುರುಗಳೇ ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನ್ ಗುರುಗಳೇ ಹಾಗೆ ನೋಡ್ತಾ ಇದ್ದೀರಾ? ಗೌತಮ್ ಅವರೇ, ನಿಮ್ಗೀಗ ರಾಜಯೋಗ ನಡೀತಾ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಬಿಡಿ. ಅಂದ್ಹಾಗೆ ನಿಮ್ ತಾಯಿ ಶಕುಂತಲಾ ಅವರು ಹೇಗಿದ್ದಾರೆ? ಇತ್ತೀಚೆಗೆ ಅವರು ನನ್ನ ಸಂಪರ್ಕದಲ್ಲಿ ಇಲ್ಲ ಗುರುಗಳೇ. ಬಟ್ 2 ದಿವಸದಿಂದ ಕಾಣಿಸ್ತಾ ಇಲ್ಲ ಅಂತ ಸುದ್ದಿ. ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನಿಮ್ ಸಮಯ ಸರಿಯಾಗಿಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಕೆನೂ ಕೊಟ್ಟಿದ್ದೆ. ಹಾಗೆ ಮನೇನಾದ್ರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ದೆ. ಏನ್ ಸಮಸ್ಯೆ ಗುರುಗಳೇ? ಗೌತಮ್ ಅವರೇ, ನಿಮ್ ತಾಯಿಯವ್ರಿಗೆ ಈಗ ಸಮಯ ಸರಿಯಾಗಿಲ್ಲ. ಅವ್ರಿಗೆ ಮೃತ್ಯು ಕಂಟಕ ಇದೆ. ಅವ್ರಿಗೆ ಹೇಳಿದ್ದೆ ಇದರಿಂದ ಪಾರಾಗೋದಕ್ಕೆ ಒಂದು ಹೋಮ ಮಾಡಿಸಿ ಅಂತ. ಅದು ಒನ್ಮಾತಿಂದ ಹೇಳಿದ್ರು. ನಿಮ್ಮವರೇ ನಿಮ್ಮನ್ನ ದೂರ ಮಾಡ್ಬೋದು, ಅವರಿಂದ ನೀವು ಕಣ್ಣೀರು ಹಾಕೋ ಥರ ಆಗ್ಬೋದು ಅಂತ ಹೇಳಿದ್ದೆ. ಯಾರೂ ಇಲ್ಲದೆ ಅಲಿಯೋ ಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದೆ. ನಿಮ್ಮ ಗ್ರಹಗತಿಗಳು ಸರಿಯಾಗಿಲ್ಲ ಅಂತ ಸೂಚ್ಯವಾಗಿ ಅವ್ರ ಗಮನಕ್ಕೆ ತಂದಿದ್ದೆ. ಇದೆಲ್ಲ ಸರಿ ಹೋಗ್ಬೇಕಾದ್ರೆ ತಪ್ಪದೆ ಹೋಮನ ಮಾಡಿಸಿ ಅಂತ ಹೇಳಿದ್ದೆ. ಹಾಗಿದ್ರೆ ಹೋಮ ಮಾಡಿಸಿಲ್ವ ಗುರುಗಳೇ? ಇಲ್ಲ ಗೌತಮ್ ಅವರೇ, ಮಾಡಿಸಿಲ್ಲ. ಜಯದೇವ್ ಅವ್ರಿಗೆ ಹೇಳಿದ್ದೆ ನಿಮ್ ಹೆಂಡತಿನ ಕರ್ಕೊಂಬಂದು ಹೋಮ ಮಾಡಿಸಿ ಅಂತ. ಇದು ಅವ್ರು ಮಾಡೋ ತರ ಅಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರಿಗೋಸ್ಕರ ಮಾಡ್ಬೇಕಾಗಿರೋ ಹೋಮ ಇದು. ಅದನ್ನ ಮಾಡಿದಿದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಎಲ್ಲ ಬಗೆಹರಿದು ಅವ್ರ ಕಂಟಕಾನು ಕಳೆದಿರೋದು. ಗುರುಗಳೇ, ಹೋಮನ ನಾನ್ ಮಾಡ್ಬೋದಾ? ನಾನೇ ಮಾಡಿಸ್ಬೋದಾ? ಇವ್ರ ಮಗನೇ ಅಲ್ವಾ, ಅವ್ರಿಗೆ ಒಳ್ಳೇದು ಬಯಸೋದು ಯಾರು ಬೇಕಾದ್ರೂ ಈ ಹೋಮನ ಮಾಡ್ಬೋದು. ಆ ಫಲ ಅವ್ರಿಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನೀವು ಧಾರಾಳವಾಗಿ ಮಾಡ್ಬೋದು. ಸರಿ ಗುರುಗಳೇ, ಇವತ್ತೇ ಹೋಮ ಮಾಡಿಸೋಣ. ನೀವು ರೆಡಿ ಮಾಡ್ಕೊಳ್ಳಿ. ಅದೇ ಗೌತಮ್ ಅವರು, ಈಗ ರಾಹುಕಾಲ ನಡೀತಾ ಇದೆ. 40 ನಿಮಿಷ ಬಿಟ್ಟು ಒಳ್ಳೆ ಮುಹೂರ್ತ ಶುರು ಆಗುತ್ತೆ. ಹಾಗೆ ಮಾಡೋಣ. ಅಷ್ಟರಲ್ಲಿ ನಾನು ಹೋಮಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆನೂ ಮಾಡ್ಕೋತೀನಿ. ನೀವು ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ಅವ್ರ ಕೈಯಿಂದ ಈ ಹೋಮನ ಮಾಡ್ಸೋಣ. ಒಳ್ಳೇದಾಗತ್ತೆ. ಸರಿ ಗುರುಗಳೇ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್.